ಇಯರಿಂಗ್ಸ್ ಇದರಲ್ಲಿ 15 ಜೊತೆ ಇಯರಿಂಗ್. ನಮ್ ಧಾರವಾಡ ಯೂನಿವರ್ಸಿಟಿ ಅಗ್ರಿ ಸ್ಟೂಡೆಂಟ್ಸ್ ಇಲ್ಲಿ ಬಂದಿದ್ರು. 4 ಇಯರಿಂಗ್ಸ್ ಅಂತ ಇದೆ ಅಂತ ಹೇಳಿ. ಯೂಶ್ವಲಿ ಪೇರೆಂಟ್ಸ್ ಮಕ್ಕಳನ್ನ ಅದು ಅಂತೆಲ್ಲ ತಗೋಬೇಕು ಅನ್ನಿಸ್ತದೆ, ದುಡ್ಡಿಲ್ಲ ಅಷ್ಟೇ. ಇಂಡಿಪೆಂಡೆನ್ಸ್ ಅವ್ರು ಕೊಟ್ಟಿರ್ಬೋದು, ಬಟ್ ಅಷ್ಟೇ ಕಾನ್ಫಿಡೆನ್ಸ್. ಇಂಡಿಯಾ ಗೇಟ್ ಅಥವಾ ನೀವು ರೆಡ್ ಪಾಪ 50 ಅಂತ ಹೇಳಿದ್ರು. ಇಫ್ ಇನ್ ಕೇಸ್ ನಾವು ಆ್ಯಂಡ್ ಇಲ್ಲಿ ಹೇಳ್ಬೇಕಂದ್ರೆ ಎಲ್ಲ ಫುಲ್ ಅಫೋರ್ಡೆಬಲ್. ಇಷ್ಟೊತ್ತು ಫೋಟೋ ಸೆಷನ್ ಆಯ್ತು. ಏನಂದ್ರೆ ಸೋಷಿಯಲ್ ಸೈನ್ಸ್ ಬುಕ್ಕಲ್ಲಿ ಫೈನಲಿ ನಮ್ಮ ಪುರಿ ಬಂತು. ಆ್ಯಂಡ್ ನಾವಿವಾಗ ಎದ್ದು ರೆಡಿಯಾಗಿ ಮಾರ್ನಿಂಗ್ ಬಿರ್ಲಾ ಮಂದಿರ ಅಂದರೆ ಲಕ್ಷ್ಮೀನಾರಾಯಣ್ ಟೆಂಪಲ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಐಶು ಇದ್ದಾಳೆ. ಆ್ಯಕ್ಚುಲಿ ಇದೇನಂದರೆ ಸೈಕಲ್ಗೆ ಹಿಂದೆ ಗಾಡಿ ಮಾಡಿ ತುಳ್ಕೊಂಡು ಹೋಗ್ತಾ ಇರೋದು. ನಮ್ಗೆ ಇಷ್ಟ ಇರಲಿಲ್ಲ ಅದ್ರಲ್ಲಿ ಹೋಗೋಕ್ಕೆ. ಪಾಪ 50 ಅಂತ ಹೇಳಿದ್ರು. ಇಫ್ ಇನ್ ಕೇಸ್ ನಾವು ಹೋಗಿಲ್ಲ ಅಂತಂದರೆ ಅಷ್ಟು ಪ್ರಾಫಿಟ್ ಇಲ್ಲ ಅವ್ರಿಗೆ. ಸೊ ಹೋಗ್ತಾ ಇದ್ದೀವಿ. ಐಶುಗೂ ಬೇಜಾರಾಯಿತು, ನನಗೂ ಬೇಜಾರಾಯಿತು ಅದರಲ್ಲಿ ಹೋಗಬೇಕು ಅಂತ ಹೇಳಿ. ನಿಮ್ಗೇನಾದರೂ ಡೆಲ್ಲಿಗೆ ಬಂದು ತುಂಬ ಪ್ಲೇಸಸ್ನ ಕವರ್ ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ಇದ್ದರೆ ನೀವು ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದು ಬಂದರೆ ತುಂಬ ಪ್ಲೇಸಸ್ನ ಕವರ್ ಮಾಡ್ಬೋದು. ಬಿಕಾಸ್ ಮಾರ್ನಿಂಗ್ ಟ್ರಾಫಿಕ್ ಕಡಿಮೆ ಇರುತ್ತೆ. ಆ್ಯಂಡ್ ಇಂಡಿಯಾ ಗೇಟ್ ಅಥವಾ ನೀವು ರೆಡ್ ಫೋರ್ಟ್ ನೋಡಂಗಿದ್ರೆ ರೆಡ್ ಫೋರ್ಟ್ ಅದೆಲ್ಲ ನೀವು ಬೆಳಗ್ಗೆನೆ ಮುಗಿಸ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ತುಂಬ ಪ್ಲೇಸಸ್ನ ಕವರ್ ಮಾಡೋಕ್ಕೆ. ನೀವು ಟೆಂಪಲ್ಸ್ಗೆ ಅಲ್ಲೆಲ್ಲ ನೈಟ್ ಕೂಡ ಹೋಗ್ಬೋದು. ಅದಕ್ಕೋಸ್ಕರ ನೀವು ಏನಾದರೂ ಡೆಲ್ಲಿಗೆ ಬಂದು ಪ್ಲೇಸಸ್ನ ಕವರ್ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದರೆ ಮಾರ್ನಿಂಗ್ ಬೇಗ ಎದ್ದು ಬನ್ನಿ. ಟ್ರಾಫಿಕ್ ತುಂಬ ಕಡಿಮೆ ಇರುತ್ತೆ, ತುಂಬ ಪ್ಲೇಸಸ್ನ ಕವರ್ ಮಾಡ್ಬೋದು. ಆ್ಯಕ್ಚುಲಿ ಇವತ್ತು ನಮ್ದೇನು ತುಂಬ ಪ್ಲೇಸಸ್ನ ಕವರ್ ಮಾಡೋ ಪ್ಲ್ಯಾನ್ ಇಲ್ಲ. ಬಿಕಾಸ್ ನಾವು ಲಾಸ್ಟ್ ಟೈಮ್ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ನ ನೋಡಿದ್ದೀವಿ. ನಿನ್ನೆ ಕೂಡ ಅಕ್ಷರ್ಧಾಮ್ ಮತ್ತು ಗುರುದ್ವಾರ ರೈಟ್, ಆ 2 ಪ್ಲೇಸಸ್ನು ಕೂಡ ಕವರ್ ಮಾಡಿದ್ದೀವಿ. ಇವತ್ತೇನಂದರೆ ಕೆಲವೊಂದು ಲೋಟಸ್ ಟೆಂಪಲ್, ಲಕ್ಷ್ಮೀನಾರಾಯಣ್ ಟೆಂಪಲ್ ಅದಷ್ಟನ್ನೇ ಮಾತ್ರ ಕವರ್ ಮಾಡೋದಿರೋದು. ಸೊ ಹೋಗ್ತಾ ಇದ್ದೀವಿ. ನಿಮ್ಗೇನಾದರೂ ಪ್ಲ್ಯಾನ್ ಇದ್ದರೆ ಈ ಥರ ನೀವು ಪ್ಲ್ಯಾನ್ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಲಕ್ಷ್ಮೀನಾರಾಯಣ್ ಟೆಂಪಲ್ ನಾವು ರೀಚ್ ಆಗಿದ್ದೀವಿ. ಆ್ಯಂಡ್ ಸ್ಲಿಪ್ಪರ್ಸ್ ಎಲ್ಲ ಹೊರಗೆ ಕೊಡ್ಬೇಕಂತೆ. ಮೊಬೈಲ್ ಇಸ್ಕೊಂತಾರೆ ಇಲ್ವೋ ಗೊತ್ತಿಲ್ಲ. ಮೊಬೈಲ್ ಇಸ್ಕೊಳ್ಳೋಣ ಅನ್ಸುತ್ತೆ, ಸ್ಲಿಪ್ಪರ್ ಮಾತ್ರ ಕೊಡಬೇಕು. ಆ್ಯಂಡ್ ಸರೌಂಡಿಂಗ್ ಈ ಥರ ಕಾಣ್ತಾ ಇದೆ. ಲಕ್ಷ್ಮೀನಾರಾಯಣ್ ಟೆಂಪಲ್ ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ ನೋಡಿ. ದರ್ಶನ ಎಲ್ಲ ಆಯ್ತು. ಜಸ್ಟ್ ಹೊರಗಡೆ ಬಂದ್ವಿ. ಅಂಡ್ ಹೊರಗಡೆ ಬಂದು ಟಿಫನ್ ಮಾಡಿರ್ಲಿಲ್ಲ ನಾವು, ನೈಟ್ ಊಟನೂ ಕೂಡ ಮಾಡಿಲ್ಲ. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಬಂದ್ವಿ. ಇಲ್ಲೆಲ್ಲ ಚೋಲೆ ಬತ್ರೆ, ಪುರಿ, ಸಾಗು ಕೈಂಡ್ ಆಫ್ ಥಿಂಗ್ಸ್ ಅಷ್ಟೇ ಅಲ್ವಾ. ಸೊ ಇಲ್ಲೊಂದು ಶಾಪ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಐಶು ನಿಂತಿದ್ದಾಳೆ. ಆ ಶಾಪಲ್ಲಿ ಪುರಿ ಮತ್ತೆ ಸಾಗು ಹೇಳಿದೀವಿ. ಅವ್ನು ಅವಾಗ್ಲಿಂದ ಮಾಡ್ತಾ ಇದ್ದಾನೆ ಅಣ್ಣ. ನಂಗೆ ಗೊತ್ತಿಲ್ಲ ಗೈಸ್ ಇವ್ರು ಯಾಕೆ ಕ್ಲೀನ್ ಇರಲ್ಲ ಅಂತ ಹೇಳಿ. ಆ ಶಾಪಲ್ಲಿ ಎಷ್ಟು ಗಲೀಜಿದೆ ಅಂತ ಅಂದ್ರೆ ನಾನು ಯಾರನ್ನೂ ಡಿಗ್ರೇಡ್ ಮಾಡಿ ಹೇಳ್ತಾ ಇಲ್ಲ. ಇಲ್ಲಿ ಯಾಕೆ ಕ್ಲೀನ್ ಇರಲ್ಲ ಅಂತ ನಂಗೆ ಗೊತ್ತಾಗ್ಬೇಕಷ್ಟೇ. ಚೂರು ಕ್ಲೀನ್ ಇರಲ್ಲ ಗೈಸ್ ಇಲ್ಲಿ ಇರೋರು, ಯಾಕಂತ ಗೊತ್ತಿಲ್ಲ. ಇಲ್ಲೇ ಪಕ್ಕ ಶಾಪ್ಸ್ ಇದೆ, ಶಾಪ್ಸ್ ನೋಡೋಣ ಅಂತ ಹೇಳಿ ಬಂದಿದೀವಿ. ಬಿಕಾಸ್ ಅವ್ನಿನ್ನೂ ಪುರಿ ಮಾಡೋದ್ರಲ್ಲೇ ಇದ್ದಾನೆ, ಇನ್ನೂ ಕೊಡ್ತಾ ಇಲ್ಲ ಪೂರಿನ. ಸೊ ಅಲ್ಲಿ ತನಕ ಇಲ್ಲಿ ಶಾಪ್ಸ್ ಹೆಂಗಿದೆ ಏನಿದೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ಬಂದ್ವಿ. 30 ಮಿನಿಟ್ಸ್ ಆಗಕ್ ಬಂತು ನಾವು ಪುರಿ ಕೊಡಿ ಅಂತ ಹೇಳಿ. ಇನ್ನೂ ಪುರಿ ಮಾಡ್ತಾನೇ ಇದ್ದಾರೆ. ಫೈನಲಿ ನಮ್ ಪುರಿ ಬಂತು. ಅಂಡ್ ಪುರಿ ಇಸ್ ಹಿಯರ್. ಅಂಡ್ ಐಶು ಪುರಿನೂ ಇವಾಗ ಜಸ್ಟ್ ಬಂತು. ನೋಡೋಣ ತಿನ್ನೋಣ ಹೇಗಿದೆ ಅಂತ ಹೇಳ್ತೀನಿ. ನಾವಿವಾಗ ಲಕ್ಷ್ಮೀನಾರಾಯಣ್ ಟೆಂಪಲ್ ನೋಡಿದ್ದಾಯ್ತು. ತಿರ್ಗಾ ಎಲ್ಲಿಗೆ ಹೋಗ್ತಾ ಇದೀವಿ? ಯಾವ ಟೌನ್? ಹ್ಯುಮಾಯೂನ್ ಟೌನ್ ನೋಡಕ್ ಹೋಗ್ತಾ ಇದೀವಿ. ಅಂಡ್ ಬ್ರೇಕ್ಫಾಸ್ಟ್ ಅಂತೂ ಯಪ್ಪ ಅದೇನ್ ಸಾಗು ನೀರ್ ಹಾಕಿದ್ನ ಗೈಸ್. ನಾವು ಆಟೋದಲ್ಲಿ ಇದೀವಿ. ಆಟೋ ಹೆಂಗ್ ಮೂವ್ಮೆಂಟ್ ಆಗುತ್ತೆ ನಾವು ಹಂಗೆ ಆಗ್ತಾ ಇದೀವಿ ವಿಡಿಯೋ ಕ್ಯಾಪ್ಚರ್ ಮಾಡಕ್ಕೆ. ಸ್ವಲ್ಪ ಪ್ರಾಬ್ಲಮ್. ಹೋಲಿ ಆಗ್ತಾ ಇದಾರೆ ಮಕ್ಕಳು. ಅಂಡ್ ಇಲ್ಲಿ ನಾರ್ತ್ ಇಂಡಿಯಾದಲ್ಲೆಲ್ಲ ಹೋಳಿ ಫುಲ್ ಜೋರಲ್ವಾ. ಮಾರ್ಚ್ 1-2 ಹೋಳಿ ಇದೆ ಅಂತ ಅನ್ಸುತ್ತೆ. ಇವಾಗೆಲ್ಲ ಮಕ್ಕಳು ಆಲ್ರೆಡಿ ಹೋಳಿ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ನಾನ್ ನಾರ್ತ್ ಕರ್ನಾಟಕದವಳಲ್ವಾ, ಅದಕ್ಕೆ ನಾರ್ತ್ ಇಂಡಿಯಾ ಕೂಡ ನಂಗೆ ನಾರ್ತ್ ಕರ್ನಾಟಕ ಅಂತಾನೆ ಅನ್ಸುತ್ತೆ.
ನಮ್ಮ ಜಾಗದ ಮೇಲೆ ಅಭಿಮಾನ ಅಷ್ಟೇ. ಅಂಡ್ ಇವಾಗ ಹಿಮಾಯುನ್ ಟಾಮ್ಗೆ ಹೋಗ್ತಾ ಇದೀವಿ. ಅಲ್ಲಿಂದ ನಾವು ಡೈರೆಕ್ಟ್ ಲೋಟಸ್ ಟೆಂಪಲ್ ಹೋಗ್ತೀವಿ. ದಿಸ್ ಟೆಂಪಲ್ ಟಾಮ್ ನ ರೀಚ್ ಆಗಿದೀವಿ. ಅಂಡ್ ಇಲ್ಲಿ ನಾರ್ಮಲ್ ಇಂಡಿಯನ್ಸ್ಗೆ 40 rupees ಎಂಟ್ರೆನ್ಸ್ ಇದೆ ಅಂಡ್ ಫಾರಿನರ್ಸ್ಗೆ 600 ಅಂತೆ. ಚಿಲ್ಡ್ರನ್ಸ್ಗೆ ಏನು ಫೀಸ್ ಇಲ್ವಂತೆ. ನಾವು ಇವಾಗ ಟೋಕನ್ ತಗೊಂಡು ಒಳಗೆ ಅಡ್ಮಿಷನ್ ಆಗ್ಬೇಕು. ಅಂಡ್ ತುಂಬಾ ಜನ ಇದ್ದಾರೆ ಆಲ್ರೆಡಿ, ನೀವು ನೋಡ್ತಾ ಇರ್ಬೋದು. ಅಂಡ್ ಇಲ್ಲಿ ಆಟೋದವ್ರ ಬಗ್ಗೆ ನೀವು ಫುಲ್ಲು ಹುಷಾರಾಗಿರ್ಬೇಕು. ಬಿಕಾಸ್ ನಮ್ಗೆ ಈ ಲೊಕೇಶನ್ಗೆ ನಾವು ನಾರ್ಮಲ್ ಆಟೋ ಕೇಳಿದಾಗ 200 ಹೇಳಿದ್ರು. ನಮ್ಗೆ ಆನ್ಲೈನ್ ಅಲ್ಲಿ ಲೈಕ್ ಊಬರ್ ಅಲ್ಲಿ ನೋಡಿದಾಗ 100 rupees ಇತ್ತು. ಸ್ವಲ್ಪ ಹುಷಾರಾಗಿರಿ, ಮೋಸ ಹೋಗೋದು ಜಾಸ್ತಿ. ಬಿಕಾಸ್ ಆಟೋದವ್ರು ನಿಜವಾಗ್ಲೂ ಚೆನ್ನಾಗಿ ನಾಮ ಹಾಕ್ತಾರೆ. ಅಂಡ್ ಇವಾಗ ಹೋಗಿ ಟೋಕನ್ ತಗೊಂಡು ಒಳಗೆ ಎಂಟರ್ ಆಗ್ತೀವಿ. ಬನ್ನಿ ಒಳಗೆ ಹೇಗಿದೆ ಅಂತ ತೋರಿಸ್ತೀನಿ. ಆಕ್ಚುಲಿ ನಾನು ಗೊತ್ತಿಲ್ಲದೇನೆ ಮೈಕ್ ಹಾಕೊಂಬಂದ್ಬಿಟ್ಟಿದ್ದೆ. ಅವರು ಮೊಬೈಲ್ಸ್ನ ಒಳಗೆ ಅಲೌ ಮಾಡ್ತಾ ಇದ್ರೆ ಮೈಕ್ನ ಒಳಗೆ ಅಲೌ ಮಾಡಲ್ವಂತೆ. ಸೊ ಮೈಕ್ನೆಲ್ಲ ಹೊರಗಡೆನೆ ಡೆಪಾಸಿಟ್ ಮಾಡಿ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಪ್ರಾಬ್ಲಮ್ ಏನಂದರೆ, ನೀವು ವಿತೌಟ್ ಅಮೌಂಟ್ ಬಂದರೆ, ಲೈಕ್ ಕ್ಯಾಶ್ ಇಲ್ಲದೇ ಬಂದರೆ, ನಮ್ಮ ಹತ್ರ ಕ್ಯಾಶ್ ಇತ್ತು ಬಟ್ ಅವ್ರ ಹತ್ರ ಚೇಂಜ್ ಇರಲಿಲ್ವಂತೆ. ವಿತೌಟ್ ಕ್ಯಾಶ್ ಎಲ್ಲ ಬಂದರೆ ನಿಮ್ಗೆ ರಿಸ್ಕ್ ಆಗುತ್ತೆ. ಬಿಕಾಸ್ ನಮಗೆಲ್ಲ ಗೊತ್ತಾಗುತ್ತೆ, ಬಟ್ ಸ್ವಲ್ಪ ಅಪ್ಪಾಜಿ ಅಮ್ಮ ಆ ಥರದವ್ರು ಬಂದರೆ ಅವ್ರಿಗೆ ಟಿಕೆಟ್ ತೊಗೊಳೋದು ಪ್ರಾಬ್ಲಮ್ ಆಗುತ್ತೆ. ಸ್ಕ್ಯಾನ್ ಮಾಡಿ ಮತ್ತು ಆಧಾರ್ ಕಾರ್ಡ್ ಎಂಟರ್ ಮಾಡಿ, ಅಡಲ್ಟ್ಸ್ ನೇಮು, ಆಧಾರ್ ನಂಬರ್, ಪ್ರೊಸೀಜರ್ ಜಾಸ್ತಿ ಇದೆ. ಸೊ ಬೆಟರ್ ನೀವು ಈ ಪ್ಲೇಸಿಗೆ ಬರ್ತೀರಾ ಅಂತಂದರೆ ಕ್ಯಾಶ್ ತೊಗೊಂಬರೋದು ಬೆಟರು. ಆ್ಯಂಡ್ ಅದು ಚೇಂಜ್ ಇಟ್ಕೊಂಬನ್ನಿ. ಚೇಂಜ್ ಇಲ್ಲ ಅಂದ್ರೂ ಮತ್ತೆ ಅವ್ರು ನಮಗೆ ಹೇಳ್ತಾರೆ ಆನ್ಲೈನಲ್ಲೇ ಪೇಮೆಂಟ್ ಮಾಡಿ, ಆನ್ಲೈನಲ್ಲೇ ಟಿಕೆಟ್ ತೊಗೊಳ್ಳಿ ಅಂತೇಳಿ. ಸದ್ಯಕ್ಕೆ ಈ ಟಿಕೆಟ್ ಬರುತ್ತೆ. ಈ ಟಿಕೆಟಿಂದ ನಾವು ಒಳಗೆ QR ಇರುತ್ತೆ, ಅದನ್ನ ಸ್ಕ್ಯಾನ್ ಮಾಡ್ಕೊಂಡು ಒಳಗೆ ಬರಬೇಕಾಗುತ್ತೆ. ಆ್ಯಂಡ್ ಐಶುಗೆ ಕಾಲಲ್ಲಿ ಗಾಯ ಆಗಿಬಿಟ್ಟಿದೆ ಗೈಸ್, ನೋಡಿ. ಆ್ಯಂಡ್ ಇವಾಗ ಸದ್ಯಕ್ಕೆ ಒಳಗೆ ಬಂದ್ವಿ. ತುಂಬ ಬಿಸಿಲಿದೆ ಅಪ್ಪ. ನಮ್ಮ ಸೌತ್ ಇಂಡಿಯಾನೇ ಬೆಸ್ಟ್ ಅಂತ ಫೀಲ್ ಆಗುತ್ತೆ ನನಗೆ. ತಮಿಳ್ನಾಡು, ತೆಲಂಗಾಣ, ಕರ್ನಾಟಕ ಆ್ಯಂಡ್ ಹೈದ್ರಾಬಾದ್ ಬೆಟರ್ ಆ್ಯಸ್ ಕಂಪೇರ್ಡ್ ಟು ನಾರ್ತ್ ಇಂಡಿಯಾ. ಆ್ಯಂಡ್ ಇವಾಗ ಸದ್ಯ ಒಳಗೆ ಹೋಗ್ತಾ ಇದ್ದೀವಿ. ನಾವು ನಾರ್ತ್ ಇಂಡಿಯಾದಲ್ಲಿ ಇದ್ದಾಗಲೇ ನಮಗೆ ಬೆಲೆ ಗೊತ್ತಾಗುತ್ತೆ ಸೌತ್ ಇಂಡಿಯಾದ ಏನು ಅಂತ ಹೇಳಿ. ಯಾ, ವಿ ನೀಡ್ ಟು ಎಕ್ಸ್ಪ್ಲೋರ್, ವಿ ನೀಡ್ ಟು ಎಂಜಾಯ್, ದಟ್ಸ್ ಇಟ್. ಆ್ಯಂಡ್ ನಾನು ಕೂಡ ನಾಳೆ ಇಲ್ಲಿಂದ ಹೋಗಿ ಚೆನ್ನೈಗೆ ಹೋಗಬೇಕು. ದಟ್ಸ್ ಇಟ್. ಕಂಟಿನ್ಯೂ ಮಾಡ್ತೀನಿ ಬಿಟ್ಟರೆ. ನಿಮಗೆ ಎಂಟ್ರೆನ್ಸಿಂದ ಯಾವ ಥರ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ. ಆ್ಯಕ್ಚುಲಿ ವೀಡಿಯೋಸ್ ಎಲ್ಲ ಮೆಸ್ಸಿ ಆಗಿದೆ. ಬಿಕಾಸ್ ಅಲ್ಲಿ ಇಲ್ಲಿ ಪೊಲೀಸಿದ್ದು ಅರ್ಧಕ್ಕೆ ವೀಡಿಯೋ ಸ್ಟಾಪ್ ಮಾಡಿ, ಮೊಬೈಲ್ ಅದು ವರ್ಕ್ ಮಾಡಬೇಡಿ, ಯೂಸ್ ಮಾಡಬೇಡಿ ಅಂತ ನಿಲ್ಲಿಸಿ ಕಟ್ ಆಗಿದೆ. ನನಗೆ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಹೊರಗಡೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ನಿಮಗೆ ಒಳಗಡೆ ಎಂಟರ್ ಆದರೆ ಈ ಥರ ಇರುತ್ತೆ ನೋಡಿ, ಈ ಥರ ವ್ಯೂ ಕಾಣಿಸುತ್ತೆ. ಬಟ್ ನಂಗೆ ಗೊತ್ತಾಗಲಿಲ್ಲ ಯಾಕೆ ಇಷ್ಟು ಎಂಟ್ರಿ ಫೀಸ್ ಇಟ್ಟಿದ್ದಾರೆ ಅಂತೇಳಿ. ಬಿಕಾಸ್ ಅಕ್ಷರಧಾಮದಲ್ಲ ಇದಕ್ಕಿಂತ ಸ್ವಲ್ಪ ಚೆನ್ನಾಗಿದೆ. ಇದನ್ನ ನಾನು ಡಿಗ್ರೇಡ್ ಮಾಡ್ತಾ ಇಲ್ಲ, ಇದಕ್ಕಿಂತ ಚೆನ್ನಾಗಿದೆ. ಅಲ್ಲಿ ಎಂಟ್ರಿ ಫೀಸ್ ಎಲ್ಲ ಏನೂ ಇರಲಿಲ್ಲ. ಬಟ್ ಇಲ್ಲಿ ಎಂಟ್ರಿ ಫೀಸೇ ಪರ್ ಅಡಲ್ಟ್ಗೆ 40 ಅಂತೆ, ಫಾರಿನರ್ಸ್ಗೆ 600 ಆ್ಯಂಡ್ 700 ಇತ್ತು. ಸೊ ಹೇಳಿದೆ ಅಷ್ಟೇ. ಎಷ್ಟೊಂದು ಎಫರ್ಟ್ಸ್ ಹಾಕಿ ಅದು ಹೆಂಗೆ ಕಟ್ತಾರೆ ಏನು. ಡೆಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಹೋದರೆ ಕಂಟಿನ್ಯೂ ಆಗಿ ಇದೆ ಮುಗಿಯುತ್ತೆ ಅನ್ನೋದೇ ಇಲ್ಲ. ಡೆಲ್ಲಿ ಎಕ್ಸ್ಪ್ಲೋರಿಂಗ್ ಒಳ್ಳೆ ಸೈಡು ಇದೆ, ಕೆಟ್ಟ ಸೈಡು ಇದೆ. ಅದಂತೂ ನಿಜ. ಡೆಲ್ಲಿಲಿ ತುಂಬ ಒಳ್ಳೆ ಸೈಡು ಇದೆ, ಕೆಟ್ಟ ಸೈಡು ಇದೆ. ನಮಗೆ ಫೀಲ್ ಆಗಿದೆ ಅದು. ಬನ್ನಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಅಷ್ಟೊಂದು ಎಂಟ್ರಿ ಫೀಸ್ ತೊಗೊತಾರೆ, ಇಷ್ಟೆಲ್ಲ ಹಾಳಾಗಿದೆ. ಎಂಟ್ರಿ ಫೀಸ್ ಏನಕ್ಕೆ ತೊಗೊಳ್ಳೋದು ಮತ್ತೆ? ಹಾಂ, ಯಾವ ಡಿಪಾರ್ಟ್ಮೆಂಟ್ ಹೇಳು ಎಂಟ್ರಿ ಫೀಸ್ ತೊಗೊಳ್ಳೋದು? ಆರ್ಕಿಯೋಲಾಜಿ ಡಿಪಾರ್ಟ್ಮೆಂಟ್ ಏನೋ ಅನಿಸುತ್ತೆ. ಅಷ್ಟೊಂದು ಎಂಟ್ರಿ ಫೀಸ್ ಏನಕ್ಕೆ ತೊಗೊಳ್ಳೋದು? ಇಷ್ಟೆಲ್ಲ ಮೇಂಟೆನೆನ್ಸ್ ಇಲ್ಲ ಅಂತ ಅಂದರೆ. ಕಟ್ಟಡಗಳನ್ನ, ಇರೋ ಜಾಗಗಳನ್ನ ಇಂಪ್ರೂವ್ ಮಾಡಬೇಕು ಅಂತಲೇ ಗೌರ್ನಮೆಂಟ್ ನಮ್ಮಿಂದ ಅಮೌಂಟ್ ತೊಗೊಳ್ಳೋದು ಅಂದಮೇಲೆ ಯಾಕೆ ಇಂಪ್ರೂವ್ ಮಾಡಬಾರ್ದು? ತುಂಬ ಹಾಳಾಗಿದೆ, ಎಷ್ಟಾಗುತ್ತೆ ಅಷ್ಟು ಮೇಂಟೆನೆನ್ಸ್ ಮಾಡ್ಬೋದಲ್ವ. ಎಂಟ್ರಿ ಫೀಸ್ ಎಲ್ಲ ತೊಗೊಳ್ಳೋದೇ ಆ ರೀಸನ್ಗೆ. ಇಷ್ಟೊತ್ತು ಫೋಟೋ ಸೆಷನ್ ಆಯಿತು ಗೈಸ್. ಆ್ಯಂಡ್ ನಮ್ಮ ಕನ್ನಡದವ್ರು ಸಿಕ್ಕಿದ್ರು, ಗುಲ್ಬರ್ಗಾದವ್ರು ಸಿಕ್ಕಿದ್ರು. ಅವರೇನೋ ಇಲ್ಲಿ ಪೊಲೀಸ್ ಅಂತೆ, 2 ತಿಂಗಳೇನೋ ಅವ್ರಿಗೆ ಇಲ್ಲಿ ಟ್ರೈನಿಂಗ್ ಥರ ಹಾಕಿದ್ರಂತೆ. ಆ್ಯಂಡ್ ಅವ್ರು ರೋಡಲ್ಲಿ ಕನ್ನಡ ಮಾತಾಡ್ಕೊಂಡು ಹೋಗ್ತಾಯಿದ್ರು. ನಮ್ಮ ಕನ್ನಡದವ್ರು ಸಿಕ್ಕರೆ ಮಾತಾಡ್ಸ್ದಿರೋಕ್ಕಾಗತ್ತಾ? ನಾನೇ ಹೋಗಿ ಮಾತಾಡಿಸ್ದೆ. ಆ್ಯಂಡ್ ಹಿ ಟೋಲ್ಡ್ ಹೀ ಈಸ್ ಅ ಪೊಲೀಸ್. ತುಂಬ ಖುಷಿ ಅನ್ನಿಸ್ತು ಅವ್ರ ಜೊತೆ ಮಾತಾಡಿ. ಆ್ಯಂಡ್ ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ ಹೊರಗಡೆ. ಆ್ಯಂಡ್ ಇವಾಗ ಒಳಗೆ ಹೋಗ್ತೀವಿ ನೋಡಿ. ಆ್ಯಂಡ್ ನಿಮಗೆ ಎಂಟರ್ ಆದರೆ ಈ ಥರ ಕಾಣಿಸುತ್ತೆ ನೋಡಿ.
ಈ ಕಡೆ ಒಂದು ಮ್ಯೂಸಿಯಂ ಥರ ಅಂತ ಅನಿಸುತ್ತೆ ಈ ಕಡೆ. ಆ್ಯಂಡ್ ಇಲ್ಲೂ ಕೂಡ ಮ್ಯೂಸಿಯಂ ಅಂತ ಅನಿಸುತ್ತೆ. ಆ್ಯಂಡ್ ಫಸ್ಟ್ ಒಳಗೆ ಹೋಗ್ತೀವಿ, ಆಮೇಲೆ ಮ್ಯೂಸಿಯಂ ಎಲ್ಲ ನೋಡಿದ್ರಾಯ್ತು. ಎಂಟ್ರಿ ಆದ ತಕ್ಷಣ ಈ ಥರ ಕಾಣಿಸುತ್ತೆ ನೋಡಿ. ಜನಗಳೆಲ್ಲ ಮಿಡಲ್ ಬರ್ತಾ ಇದ್ದಾರೆ. ಎಷ್ಟು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಅಷ್ಟು ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಹಾಂ, ಹಿಸ್ಟ್ರಿ ಆಫ್ ಹುಮಾಯೂನ್ ಟೂಂಬ್. ಆ್ಯಂಡ್ ದಿಸ್ ಇಸ್ ದ ಮೇನ್ ಬಿಲ್ಡಿಂಗ್ ಅಂತ ಅನಿಸುತ್ತೆ ಹುಮಾಯೂನ್ ಟೂಂಬ್ದು. ಆ್ಯಂಡ್ ಬನ್ನಿ, ತುಂಬ ಫಾರಿನರ್ಸ್ ಇದ್ದಾರೆ ಇಲ್ಲಿ, ತುಂಬ ಜನ ಫಾರಿನರ್ಸ್ ಇದ್ದಾರೆ. ಆ್ಯಂಡ್ ದೇ ಆರ್ ಇಂಟ್ರೆಸ್ಟೆಡ್ ಅಬೌಟ್ ಆರ್ಕಿಟೆಕ್ಚರ್ ಆ್ಯಂಡ್ ದ ಟೆಂಪಲ್ಸ್ ಆ್ಯಂಡ್ ಆಲ್. ದೇ ವರ್ ಓನ್ಲಿ ಟೇಕಿಂಗ್ ಗೈಡ್ಸ್ ಫ್ರಮ್ ಹಿಯರ್. ನಮ್ಮ ಕನ್ನಡದವ್ರಾಗಲಿ ಇಂಡಿಯಾದವ್ರಾಗಲಿ ಯಾರೂ ಗೈಡ್ಸ್ನ ತೊಗೊಳೋದಿಲ್ಲ, ಅಂದರೆ ಕಡಿಮೆ ಜನ. ಬಟ್ ಫಾರಿನರ್ಸ್ ಮೋಸ್ಟ್ ಆಫ್ ದಿ ಪೀಪಲ್ಸ್ ಗೈಡ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಅದರ ಇನ್ಫಾರ್ಮೇಷನ್ನ ತಿಳ್ಕೊತಾರೆ, ಇನ್ಕ್ಲೂಡಿಂಗ್ ಅಸ್ ಆಲ್ಸೋ. ನಾವು ಯಾರನ್ನೂ ಗೈಡ್ನ ತೊಗೊಂಡಿಲ್ಲ. ಆ್ಯಂಡ್ ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಷ್ಟು ಇಂಟ್ರೆಸ್ಟ್ ನಾವು ತೋರಿಸ್ತಾ ಇಲ್ಲ ಅಂತ ನಂಗೆ ಅನ್ನಿಸ್ತು, ಅದಕ್ಕೆ ಹೇಳಿದೆ. ಅನ್ಫಾರ್ಚುನೇಟ್ಲಿ ನನ್ನ ಮೈಕ್ನ ಕೂಡ ಇಸ್ಕೊಂಡ್ಬಿಟ್ರು. ನಾನು ಮಾತಾಡೋದಿಲ್ಲ ಕೇಳುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನೋಡೋಣ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ. ಇದು ನಂಗೆ ಸ್ವಲ್ಪ ಗೋಲ್ ಗುಂಬಜ್ ವೈಬ್ ಕೊಡ್ತಾಯಿದೆ. ಬಿಜಾಪುರಲ್ಲಿದೆ ಅದು ಗೋಲ್ ಗುಂಬಜ್, ಅದ್ರ ವೈಬ್ ಕೊಡ್ತಾಯಿದೆ. ಬಿಕಾಸ್ ಅದು ಕೂಡ ಯಾರ್ದು ಸಮಾಧಿ ಇರೋಂಥ ಬಿಲ್ಡಿಂಗೆ. ಆ್ಯಂಡ್ ಎಂಟ್ರೆನ್ಸ್ ಇದು. ಆ್ಯಂಡ್ ಆ ಕಡೆ ಈ ಕಡೆ ಎಲ್ಲ ಪಾರ್ಕ್ ಇದೆ. ಸ್ಟೇರ್ಸ್ ನೋಡಿ ಇಲ್ಲಿ, ಅಪ್ಪ ಯಾರು ಹತ್ತಾರೆ. ಹತ್ಕೊಂಬಂದ್ವಿ ಗೈಸ್ ಇದನ್ನ. ಮೆಟ್ಲಂತೂ ಎಷ್ಟೆಷ್ಟು ಎತ್ತರ ಇದೆ ಅಂದರೆ ಲಿಟ್ರಲಿ. ಆ್ಯಂಡ್ ಟೆಂಪಲ್ದು ಹೊರಗಡೆ ವ್ಯೂ ಈ ಥರ ಇದೆ. ಟೆಂಪಲ್ಲ, ಸಾರಿ, ಟಾಂಬ್. ನಿಜ ಇದು ನಂಗೆ ಗೋಲ್ ಗುಂಬಜ್ ವೈಬೇ ಕೊಡ್ತಾ ಇದೆ. ನೋಡಿ ಇಲ್ಲಿ ಎಲ್ಲ ಯಾಕೆ ಈ ಥರ ಮಾಡೋದು, ಯಾಕೆ ಹಿಂಗೆ ಮಾಡ್ತೀರಾ? ನೇಮ್ ಎಲ್ಲ ಬರೆದ್ರೆ ಏನು ಸಿಗುತ್ತೆ ನಿಮಗೆ ಗೋಡೆಗಳ ಮೇಲೆ? ಎಷ್ಟು ಹಾಳು ಮಾಡಿದ್ದಾರೆ ನೋಡಿ, ಗೋಡೆ ಮೇಲೆ ನೇಮ್ ಅದು ಇದು ಎಲ್ಲ ಬರೆದು. ಗೌರ್ನಮೆಂಟ್ ಇದ್ರ ಬಗ್ಗೆ ಏನಾದರೂ ಆ್ಯಕ್ಷನ್ಸ್ ತೊಗೋಬೇಕು. ಆ್ಯಂಡ್ ಇದಕ್ಕೆ ಪೇಂಟಿಂಗ್ ಎಲ್ಲ ಮಾಡಿಸ್ಬೇಕಪ್ಪ. ಇಲ್ಲಿ ಉಗುಳಿರೋದು ನೋಡಿ ಹೆಂಗೆ ಉಗುಳಿದ್ದಾರೆ ಅಂತ ಹೇಳಿ. ಎಷ್ಟು ಹಾಳು ಮಾಡಿದ್ದಾರೆ, ಎಷ್ಟು ಚೆನ್ನಾಗಿರೋ ಅಂಥದ್ದನ್ನು. ಬಿಲ್ಡಿಂಗ್ ಎಲ್ಲ ಹಾಳು ಮಾಡಿದ್ದಾರೆ ಗೈಸ್ ಜನಗಳು ಬಂದು. ಆ್ಯಂಡ್ ಮೇನ್ ಒಳಗಡೆ ಇದೆ. ಒಳಗಡೆ ಎಂಟರ್ ಆದರೆ ಈ ಥರ ಕಾಣಿಸುತ್ತೆ ನೋಡಿ. ಇದು ಮೇನ್ ಟಾಂಬ್ ಅಂತ ಅನಿಸುತ್ತೆ. ಮೇನ್ ಟಾಂಬ್ ಅನಿಸುತ್ತೆ ಇದು. ಈ ಥರ ಇದೆ. ಹೌದು. ಏನು ಬಾಗಿಲು ಕಾಣ್ತಾ ಇದೆಯಲ್ಲ, ಆ ಪ್ರತಿಯೊಂದು ಬಾಗಿಲಲ್ಲೂ ಕೂಡ ಒಬ್ಬೊಬ್ರದ್ದು ಟಾಂಬ್ಸ್ ಇದೆ ಅಂತ ನಮ್ಗೆ ಅನಿಸುತ್ತೆ. ಬಿಕಾಸ್ ನಾವು ಇನ್ನೂ ಎಲ್ಲ ವಿಸಿಟ್ ಮಾಡಿದ್ರೆ 2-3 ಕಡೆ ವಿಸಿಟ್ ಮಾಡಿದ್ವಿ, ಎಲ್ಲ ಕಡೆಯೂ ಟಾಂಬ್ ಇತ್ತು. ಅಂದರೆ ಸಿಮೆಟ್ರಿ ಹಂಗೆ ವರ್ಕ್ ಆಗುತ್ತೆ ಅನಿಸುತ್ತೆ. ಯಾವ ಮೂಲೆಗೆ ಹೋಗ್ತೀವಲ್ಲ ಒಂದೊಂದು ಬಾಗಿಲು ಓಪನ್ ಇರೋ ಕಡೆ ಅಲ್ಲಿ ಒಂದೊಂದು ಟಾಂಬ್ಸ್ ಇದೆ ಅಂತ ನಾನು ಅಂದ್ಕೊತೀನಿ. ನಾನು ನಿಮಗೆ ಹೇಳಿದ್ನಲ್ಲ, ನೀವು ಒಂದೊಂದು ಡೋರಿನೂ ಒಳಗೆ ಎಂಟರ್ ಆಗ್ತಾ ನಿಮಗೆ ಒಬ್ಬೊಬ್ರದ್ದು ಟಾಂಬ್ ಸಿಗುತ್ತೆ ಅಂತ ಹೇಳಿ. ಹೌದು, ಇಲ್ಲಿ ಯಾರ್ದೋ 3 ಜನದ ಟಾಂಬ್ ಇದೆ. ಆ್ಯಂಡ್ ನಾವು ಆ ಕಡೆನೂ ಹೋಗಿದ್ವಿ, ಅಲ್ಲೂ ಕೂಡ ಯಾರ್ದೋ ಟಾಂಬ್ ಇತ್ತು. ಅಂದರೆ ಲೈಕ್ ಓಪನ್ ಡೈರೆಕ್ಷನ್ ನೋಡಿ, ಇಲ್ಲಿಂದ ಒಂದು ಟಾಂಬ್ ಕಾಣ್ತಾ ಇದೆ. ಅಂದರೆ ಇಲ್ಲಿಂದ ಒಂದು ಡೋರ್ ಓಪನ್ ಇದೆ. ಈ ಓಪನ್ ಇರೋ ಡೋರ್ಗೆ ನಾವು ಎಂಟರ್ ಆಗ್ತಾ ನಮಗೊಂದೊಂದು ಟಾಂಬ್ ಕಾಣಿಸುತ್ತೆ. ಆ್ಯಂಡ್ ಇಲ್ಲೊಂದು ಎಂಟ್ರಿ ಬಾಗಿಲಿದೆ, ಇಲ್ಲೂ ಇರಬಹುದು ಅಂತ ಅನ್ಸುತ್ತೆ. ತೋರಿಸ್ತೀನಿ ನಿಮಗೆ ನೋಡಿ. ಇಲ್ಲೊಂದು ಎಂಟ್ರಿ ಇದೆ, ನಿಮಗೆ ಕಾಣ್ತಾ ಇರ್ಬೋದು ನೋಡಿ. ಒಂದೊಂದು ಎಂಟ್ರಿಗೂ ಟಾಂಬ್ಸ್ ಇದೆ ಇಲ್ಲಿ. ಕೆಲವೊಂದು ಕಡೆ 2 ಇದೆ, ಕೆಲವೊಂದು ಕಡೆ 1 ಇದೆ. ಆ್ಯಂಡ್ ನೋಡ್ತಾ ಇರ್ಬೋದು, ದಟ್ಸ್ ಇಟ್. ಇಲ್ಲಿ ಟಾಂಬ್ ಎಲ್ಲ ನೋಡ್ಕೊಂಡಿದ್ದಾಯ್ತು. ಇವಾಗ ನಾವು ತಿರ್ಗಾ ನೆಕ್ಸ್ಟ್ ಲೊಕೇಶನ್ ಬಂದು ಲೋಟಸ್ ಟೆಂಪಲ್.
ಲೋಟಸ್ ಟೆಂಪಲ್ ಆ್ಯಂಡ್ ಇಸ್ಕಾನ್ ಟೆಂಪಲ್ ಎರಡೇ ಉಳಿದಿರೋದು. ಆ್ಯಂಡ್ ಅದೆರಡನ್ನ ನೋಡಿಕೊಂಡು ನಾವು ಶಾಪಿಂಗ್ ಹೋಗಲ್ವಾ? ಕ್ಯಾನ್ ವಿ ಗೋ ಶಾಪಿಂಗ್ ನಾವು? ಹೋಗಲೇಬೇಕು. ನಮಗೆ ಇನ್ನೂ ಕನ್ಫರ್ಮ್ ಇಲ್ಲ. ಲೋಟಸ್ ಟೆಂಪಲ್ಗೆ ಹೋಗ್ತೀವಾ, ಇಸ್ಕಾನ್ ಟೆಂಪಲ್ಗೆ ಹೋಗ್ತೀವಾ, ಶಾಪಿಂಗ್ ಹೋಗ್ತೀವಾ? ಅದೆರಡು ಮಿಸ್ ಮಾಡಿದ್ರೂ ಪರವಾಗಿಲ್ಲ, ಶಾಪಿಂಗ್ ಹೋಗಬೇಕು. ಪುಟಾಣಿ ಮ್ಯೂಸಿಯಂ ಇದೆ ನೋಡಿ ಹೇಗಿದೆ ಅಂತೇಳಿ. ಮ್ಯೂಸಿಯಂ ನೋಡಿ ಎಲ್ಲ ಪಾಲಿಟಿಷಿಯನ್ಸ್ ಎಲ್ಲ ಬಂದು ಹೋಗಿರೋದು, ಆರ್ಕಿಟೆಕ್ಚರ್ದು ರಿವ್ಯೂ ಮಾಡಿರೋದು, ಕ್ರಾಫ್ಟ್ಮೆನ್ಶಿಪ್ದು ಎಲ್ಲ ಡಾಕ್ಯುಮೆಂಟೇಷನ್ದು ಇಲ್ಲಿ ಹಾಕಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಡಾಕ್ಯುಮೆಂಟೇಷನ್ದು ಎಲ್ಲ ಸ್ವಲ್ಪ ಪ್ರೂಫ್ಸ್ ಕೂಡ ಇಲ್ಲಿ ಇಟ್ಟಿದ್ದಾರೆ, ನೋಡ್ಬೋದು. ಆರ್ಕಿಟೆಕ್ಚರ್ ಎಲಿಮೆಂಟ್ಸು ಆ್ಯಂಡ್ ನೋಡಿ ಅದು ಎವಾಲ್ಯೂಷನ್ ಯಾವ್ಯಾವ ಇಯರ್ಗೆ ಯಾವ್ಯಾವ ಥರ ಇವಾಲ್ಯೂಷನ್ ಆಯಿತು ಅಂತ ಕೂಡ ಹಾಕಿದ್ದಾರೆ. ಆ್ಯಂಡ್ ಕಂಪ್ಲೀಟ್ ಡಾಕ್ಯುಮೆಂಟೇಷನ್ಸ್ನ ಒಂದು ಬೋರ್ಡ್ ಮಾಡಿ ಹಾಕ್ದಂಗಿದೆ, ನೀವು ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಆವಾಗಿನ ಕ್ರಾಫ್ಟ್ಮೆನ್ಶಿಪ್ಗೂ ಇವಾಗ ಕ್ರಾಫ್ಟ್ಮೆನ್ಶಿಪ್ಗೂ ಆವಾಗಿನ ಆರ್ಕಿಟೆಕ್ಚರ್ಗೂ ತುಂಬ ಡಿಫ್ರೆನ್ಸ್ ಇದೆ ಇವಾಗಿಂದಕ್ಕೂ. ಆಪೋಸಿಟಲ್ಲೇ ಇನ್ನೊಂದು ಮ್ಯೂಸಿಯಂ ಥರ ಇದೆ, ಆ ಮ್ಯೂಸಿಯಂ ಬಿಟ್ಟು. ಆ್ಯಂಡ್ ಇಲ್ಲಿ ಏನಂತಾರೆ ಹೇಳಿದ್ದಕ್ಕೆ, ಮಿನಿ ಟಾಮ್ದು ಆರ್ಕಿಟೆಕ್ಚರ್, ಲೈಕ್ ಒಂದು ಹೇಗಿದೆ ಅಂತ ಹೇಳಿ ಮಿನಿ ವ್ಯೂವಲ್ಲಿ ತೋರಿಸ್ತಾ ಇದ್ದಾರೆ. ಇಟ್ಸ್ ಸೋ ನೈಸ್ ಯಾರ್. ಸಿ ದಟ್ಸ್ ಇಟ್. ಅಗೇನ್ ಅದೇ ಥರ ಡಾಕ್ಯುಮೆಂಟೇಷನ್ನ ಚಾರ್ಟ್ಸ್ ಮಾಡಿ ಹಾಕಿದ್ದಾರೆ ನೋಡಿ. ನಾವು ಜಸ್ಟ್ ಲೋಟಸ್ ಟೆಂಪಲಿಗೆ ಬಂದ್ವಿ ಆ್ಯಂಡ್ ಅಲ್ಲಿಂದ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಅಲ್ಲಿ ಕಾಣ್ತಾ ಇದೆ ನೋಡಿ ಲೋಟಸ್ ಟೆಂಪಲ್, ಅದೇ ಲೋಟಸ್ ಟೆಂಪಲ್. ಆ್ಯಂಡ್ ನಡ್ಕೊಂಡು ಹೋಗ್ಬೇಕು. ಗೈಸ್ ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂದರೆ, ಆ್ಯಕ್ಚುಲಿ ನಮಗೆ ಅಲ್ಲಿ ಹುಮಾಯೂನ್ ಟಾಂಬಲ್ಲಿ ಮೈಕ್ಸ್ ಎಲ್ಲ ಅಲೋ ಇರಲಿಲ್ಲ. ಮೈಕೆಲ್ಲ ಇಟ್ಟೇ ಬರಬೇಕು ಅಂತ ಹೇಳಿದ್ರು, ಲೈಕ್ ಡೆಪಾಸಿಟ್ ಮಾಡಿ ಬರಬೇಕು ಅಂತ ಹೇಳಿದ್ರು. 73 ನಂಬರಲ್ಲಿ ನಾವು ಹೋಗಿ ಡೆಪಾಸಿಟ್ ಮಾಡಿದ್ವಿ. ಡೆಪಾಸಿಟ್ ಮಾಡಿದ್ನ ಇಸ್ಕೊಳ್ಳೋದು ನೆನಪಿಲ್ಲ ನಮಗೆ, ನಾವು ಹಾಗೆ ಬಂದುಬಿಟ್ಟಿದ್ದೀವಿ. ತಿರ್ಗಾ ಈಗ ಲೋಟಸ್ ಟೆಂಪಲ್ಸಿಂದ ಮತ್ತೆ ಕ್ಯಾಬ್ನ ಬುಕ್ ಮಾಡಿಕೊಂಡು ತಿರ್ಗಾ ನಾವು ಹುಮಾಯೂನ್ ಟಾಂಬ್ಗೆ ಹೋಗಿ ನಮ್ಮ ಮೈಕ್ನ ಕಲೆಕ್ಟ್ ಮಾಡ್ಕೋಬೇಕು. 1000 ರೂಪೀಸ್ ಗೈಸ್, ನನ್ನ ಜೀವನೇ ಹೋಗ್ಬಿಟ್ಟಿತ್ತು 1 ಸೆಕೆಂಡು. ಆ್ಯಂಡ್ ಅಲ್ಲಿ ನೋಡಿ ಕಾಣ್ತಾ ಇದೆ ಲೋಟಸ್ ಟೆಂಪಲ್. ಐ ಡೋಂಟ್ ನೋ ಒಳಗೆ ಅಲೋ ಮಾಡ್ತಾರೋ ಇಲ್ವೋ ಅಂತ ಹೇಳಿ. ಅಲೋ ಮಾಡಿದ್ರೆ ನಾನು ತೋರಿಸ್ತೀನಿ, ಅಲೋ ಮಾಡಿಲ್ಲ ಅಂದರೆ ಇಷ್ಟೇ ಇಲ್ಲಿ ಕಾಣ್ತಾ ಇದೆಯಲ್ಲ ಅದೇ. ಆ್ಯಂಡ್ ತುಂಬ ಜನ ವಿಸಿಟರ್ಸ್ ಇದ್ದಾರೆ ಇಲ್ಲಿ ನೋಡಿ. ನಿಜ ಮೈಕ್ದು ನೆನಪೇ ಇಲ್ಲ. ನಾವು ಆಟೋ ಇಳಿದು ಒಳಗೆ ಬರಬೇಕಾದ್ರೆ ನಂಗೆ ನೆನಪಾಯಿತು ಮೈಕ್ದು. ಆ್ಯಂಡ್ ಈ ಕುರ್ತಾನ ನನಗೆ ಅನುಕ ಗಿಫ್ಟ್ ಮಾಡಿದ್ದು. ಆ್ಯಂಡ್ ಇಟ್ಸ್ ಲುಕ್ಸ್ ನೈಸ್, ಚೆನ್ನಾಗಿದೆ ಕುರ್ತಾ. ಆ್ಯಂಡ್ ಬನ್ನಿ ಒಳಗೆ ಹೋಗೋಣ. ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ ನೋಡಿ. ಹೊರಗಡೆ ಎಲ್ಲ ಪಾರ್ಕ್ ಇದೆ ಆ್ಯಂಡ್ ಪಾರ್ಕಿಂದ ನೋಡಿದ್ರೆ ಈ ಥರ ಕಾಣುತ್ತೆ. ಆ್ಯಂಡ್ ಜನಗಳು ತುಂಬ ಇದ್ದಾರೆ, ವಿಸಿಟರ್ಸ್ ತುಂಬ ಜನ ಇದ್ದಾರೆ. ಟಿ ವಿಲಿ ನೋಡ್ತಿದ್ವಿ, ಒಂದಿನ ರಿಯಲಾಗಿ ನೋಡ್ತೀವಿ ಅಂತ ಹೇಳಿ ಅಂದ್ಕೊಂಡಿದ್ದು ಇವತ್ತೇ. ಆ್ಯಂಡ್ ನಾರ್ಮಲಿ ಸೋಷಿಯಲ್ ಸೈನ್ಸ್ ಬುಕ್ಕಲ್ಲೆಲ್ಲ ಇರ್ತಿತ್ತು. ಐಶೋ ಯಾವಾಗಲೂ ಬುಕ್ಕಲ್ಲಿ ವಿಡಿಯೋದಲ್ಲಿ ನೋಡ್ತಿದ್ವಿ, ನೀ ಯಾವಾಗಾದರೂ ಅಂದ್ಕೊಂಡಿದ್ಯಾ ಡೈರೆಕ್ಟಾಗಿ ಬಂದು ನೋಡ್ತೀವಿ ಅಂತ? ಇಷ್ಟು ಬೇಗ ಬಂದು ನೋಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಬಂದು ನೋಡ್ತೀವಿ ಅಂತ ಗೊತ್ತಿತ್ತು, ಇಷ್ಟು ಬೇಗ ಬಂದು ನೋಡ್ತೀವಿ ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಏನಂದರೆ ಸೋಷಿಯಲ್ ಸೈನ್ಸ್ ಬುಕ್ಕಲ್ಲಿ ಈ ಥರದ್ದು ಮಾನ್ಯುಮೆಂಟ್ಸ್ ಬಗ್ಗೆ ಅಥವಾ ಡೆಲ್ಲಿಲಿರೋಂಥ ಕೆಲವೊಂದು ಇಷ್ಟು ಆರ್ಕಿಟೆಕ್ಚರ್ ಬಗ್ಗೆ ಎಲ್ಲ ತುಂಬ ಮೆನ್ಷನ್ ಆಗಿರುತ್ತೆ. ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ಡೈರೆಕ್ಟಾಗಿ ಬಂದು ಆ ಪ್ಲೇಸಸ್ನ ವಿಸಿಟ್ ಮಾಡ್ತೀನಿ ಅಂತ. ಬಟ್ ಕಾನ್ಫಿಡೆನ್ಸ್ ಇತ್ತು ಎಲ್ಲೋ ಒಂದು ಕಡೆ ವಿಸಿಟ್ ಮಾಡ್ತೀನಿ ಅಂಥೇಳಿ. ಆದರೆ ಇಷ್ಟು ಬೇಗ ವಿಸಿಟ್ ಮಾಡ್ತೀನಿ ಅಂತ ಹೇಳಿ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಎವ್ರಿಥಿಂಗ್ ಈಸ್ ಪಾಸಿಬಲ್ ಓನ್ಲಿ ಬಿಕಾಸ್ ಆಫ್ ಲಾರಿಯಲ್ ಟೀಮ್ ಅಂತ ಹೇಳ್ಬೋದು. ಆ್ಯಂಡ್ ದೇ ಡಿಂಟ್ ಸಪೋರ್ಟ್ ಓನ್ಲಿ ಫಾರ್ ಮೈ ಎಜುಕೇಷನ್ ಅಂತ ಹೇಳೋಕ್ಕಾಗಲ್ಲ, ದೇ ಆಲ್ಸೋ ಸಪೋರ್ಟ್ ಫಾರ್ ಮೈ ಏನಂತಾರೆ ಎಂಪವರ್ಮೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಬನ್ನಿ ಹೋಗೋಣ. ಇಂಡಿಪೆಂಡೆನ್ಸಿ ಕೊಟ್ಟಿದ್ದಾರೆ, ಇಂಡಿಪೆಂಡೆನ್ಸಿ ಅವ್ರು ಕೊಟ್ಟಿರ್ಬೋದು, ಬಟ್ ಅಷ್ಟೇ ಕಾನ್ಫಿಡೆನ್ಸ್ ಆಗಿ ನಮ್ಮ ಪೇರೆಂಟ್ಸ್ ನಮಗೆ ಸಪೋರ್ಟ್ ಮಾಡಿ ಬಿಟ್ಟಿರೋದಕ್ಕೆ ನಾವು ಇಷ್ಟು ದೂರ ಬರೋಕ್ಕಾಗಿರೋದು. ಆ್ಯಂಡ್ ಬನ್ನಿ ಹೋಗೋಣ. ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳಿ. ಯೂಶ್ವಲಿ ನಾನು ಸೀರಿಯಸ್ಲಿ ಬುಕ್ಕಲ್ಲೆಲ್ಲ ಇದನ್ನ ನೋಡಿದ್ದೆ, ಸೋಷಿಯಲ್ ಸೈನ್ಸ್ ಬುಕ್ಕಲ್ಲಿ
ಇವಾಗ ಡೈರೆಕ್ಟಾಗಿ ನೋಡ್ತಾ ಇದ್ದೀನಿ. ಮೈ ಗಾಡ್, ಎಷ್ಟು ಚೆನ್ನಾಗಿದೆ. ನಿಜ ಏನಂದರೆ ಯೂಶ್ವಲಿ ಪೇರೆಂಟ್ಸ್ ಮಕ್ಕಳನ್ನ ಅದು ಲೈಕ್ ನಮ್ಮ ಥರ ಗರ್ಲ್ಸ್ನ ಕಳ್ಸೋಕ್ಕೆ ತುಂಬ ಯೋಚನೆ ಮಾಡ್ತಾರೆ. ಐಶೂರ್ ಮನೇಲಾಗಲಿ ನಮ್ಮ ಮನೇಲಾಗಲಿ ಲಾಸ್ಟ್ ಇಯರ್ ಕೂಡ ಕಳಿಸಿದ್ರು, ಈ ಇಯರ್ ಕೂಡ ಬಂದಿದ್ದೀವಿ. ಆ್ಯಂಡ್ ಅವ್ರು ನಮ್ಮ ಮೇಲೆ ಇಟ್ಟಿರೋಂಥ ನಂಬಿಕೆಗೆ ನಾವು ಗ್ರೇಟ್ಫುಲ್ ಆ್ಯಂಡ್ ಅದನ್ನ ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ದಟ್ಸ್ ಇಟ್. ದಿಸ್ ಈಸ್ ಆರ್ ಲಾಸ್ಟ್ ಡೇ ಇನ್ ಡೆಲ್ಲಿ. ನೋಡೋಣ, ನೆಕ್ಸ್ಟ್ ಇಯರ್ ಕರೆದ್ರೆ ಮತ್ತೆ ಬರ್ತೀವಿ. ಆದರೆ ನೆಕ್ಸ್ಟ್ ಇಯರ್ ಸ್ಟೇ ಅಂತೂ ಆಗಲ್ಲ, ಬಿಕಾಸ್ ಇಲ್ಲೆಲ್ಲ ನೋಡಿದ್ದಾಯಿತು. ತಿರ್ಗಾ ಮರ್ಗ ಏನು ನೋಡೋದು. ಏನಂದರೆ ತುಂಬ ಕ್ಯೂ ಇದೆ, ಅಲ್ಲಿಂದನೂ ಕ್ಯೂ ಬರ್ತಾ ಇದೆ. ಆ್ಯಂಡ್ ಇಲ್ಲೂ ಕೂಡ ತುಂಬ ಕ್ಯೂ ಇದೆ. ಜನ ನೋಡಿ. ಆ್ಯಂಡ್ ಇಲ್ಲಿ ಜನ ನೋಡಿ ಎಷ್ಟು ಜನ, ಮುಂದೆ ಫುಲ್ ಇದೆ, ಕಾಣ್ತಾ ಇಲ್ಲ, ತುಂಬ ಕ್ಯೂ ಇದೆ. ಈ ಥರ ಕಾಣಿಸುತ್ತೆ ನೋಡಿ. ನಾವಿವಾಗ ಲೋಟಸ್ ಟೆಂಪಲಿಂದ ಹೋಗ್ತಾ ಇದ್ದೀವಿ. ಆ್ಯಂಡ್ ಕಾಣಿಸ್ತಾ ಇದೆ ಲೋಟಸ್ ಟೆಂಪಲ್. ಒಳಗಡೆ ದೇವರು ಅಂತ ಆ ಥರ ಎಲ್ಲ ಏನೂ ಇಲ್ಲ, ಮೆಡಿಟೇಷನ್ ಮಾಡ್ಬೋದು ಕುತ್ಕೊಂಡು. ಆ್ಯಂಡ್ ಸ್ವಲ್ಪ ಹೊತ್ತು ಕುತ್ಕೊಂಡು ಮೆಡಿಟೇಷನ್ ಮಾಡಿದ್ವಿ. ಆ್ಯಂಡ್ ನಾವು ಹುಡುಗಿರು ಗೊತ್ತಲ್ಲ, ಫೋಟೋಸ್ ತೊಗೊಳ್ಳದೆ ಬರಲ್ಲ, ಸ್ವಲ್ಪ ಹೊತ್ತು ಫೋಟೋ ಸೆಷನ್ ಆಯಿತು. ಆ್ಯಂಡ್ ತಿರ್ಗಾ ಇವಾಗ ನಾನು ಹೇಳಿದ್ನಲ್ಲ ಆವಾಗಲೇ ಮೈಕ್ ಬಿಟ್ಟು ಬಂದಿದ್ದೀವಿ ಅಂತ ಹೇಳಿ, ಹೋಗಿ ಮೈಕ್ನ ಇಸ್ಕೋಬೇಕು. ಅಷ್ಟೇ ಅಲ್ಲದೆ ತಿರ್ಗಾ ನಾವಿವಾಗ ಶಾಪಿಂಗ್ ಹೋಗ್ತೀವಿ. ನಾವು ಲಾಸ್ಟ್ ಟೈಮ್ ಬಂದಾಗ ಕಾನಟ್ ಪ್ಯಾಲೇಸ್ಗೆ ಹೋಗಿದ್ವಿ. ಈ ಸಲ ಸರೋಜಿನಿ ಮಾರ್ಕೆಟ್ ಆರ್ ಇನ್ನೊಂದು ಯಾವುದು ಕೆನಾಟ್ಗೆ ಹೋಗೋಣ ಅಂದ್ಕೊತಾ ಇದ್ದೀವಿ. ಆದರೆ ಸರೋಜಿನಿಗೆ ಹೋಗ್ತೀವಿ. ಆ್ಯಂಡ್ ಇಸ್ಕಾನ್ ಟೆಂಪಲ್ ಇದೆ. ಯೂಶ್ವಲಿ ನೋಡಿದ್ದೀವಲ್ಲ ಬೆಂಗಳೂರಲ್ಲೇ ತುಂಬ ಇಸ್ಕಾನ್ಸ್ ಇದೆ. ಇಸ್ಕಾನ್ ಟೆಂಪಲ್ ಏನು ಬೇಡ ಅಂದ್ಕೊತೀವಿ. ನೋಡೋಣ, ಆಲ್ರೆಡಿ 3 o'clock ಆಗಿದೆ. ಬನ್ನಿ ಹೋಗೋಣ. ಗೈಸ್, ಅಗ್ರಿ ಸ್ಟೂಡೆಂಟ್ಸು ಟ್ರಿಪ್ ಬಂದಿರ್ತಾರೆ. ಅವ್ರಿಗೆ ಆಲ್ ಇಂಡಿಯಾ ಟ್ರಿಪ್ ಕರ್ಕೊಂಬಂದಿರ್ತಾರಲ್ಲ. ನಮ್ಮ ಧಾರವಾಡ ಯೂನಿವರ್ಸಿಟಿ ಅಗ್ರಿ ಸ್ಟೂಡೆಂಟ್ಸ್ ಇಲ್ಲಿ ಬಂದಿದ್ರು. ಆ್ಯಂಡ್ ಅವರು ಏನು ರೀಲ್ ಮಾಡ್ಕೊತ ಇದ್ರು. ಹೋಗಿ ಮಾತಾಡ್ಸಿದ್ವಿ. ಅವಾಗ ಹೇಳಿದ್ರು ಧಾರವಾಡ ಯೂನಿವರ್ಸಿಟಿಯಿಂದ ಆಲ್ ಇಂಡಿಯಾ ಟ್ರಿಪ್ ಬಂದಿರೋದು ಅಂತೇಳಿ. ನಮ್ಮ ಕನ್ನಡದವ್ರು ಮಾತಾಡೋದು ಕೇಳಿಸ್ಕೊಳ್ಳೋಕ್ಕೆ ಖುಷಿ ಅನ್ಸುತ್ತೆ. ಇಲ್ಲಿ ಎಲ್ಲ ಹಿಂದಿಲಿ ಮಾತಾಡ್ತಿರ್ತಾರೆ. ಯಾರಾದರೂ ಒಬ್ಬರು 2 ಕನ್ನಡದವ್ರನ್ನ ಹುಡುಕಿದ್ ನಾನೇ. ಆ್ಯಕ್ಚುಲಿ ಕನ್ನಡ ಮಾತಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಗೊತ್ತಾಗುತ್ತೆ ನಮಗೆ. ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಇಷ್ಟ ಇರುತ್ತೋ ಅಲ್ವೋ ಗೊತ್ತಿಲ್ಲ. ಅದಕ್ಕೆ ನಾನು ಯಾರನ್ನೂ ವೀಡಿಯೋದಲ್ಲಿ ಆ್ಯಡ್ ಮಾಡಿಲ್ಲ. ಆ್ಯಂಡ್ ಇವಾಗ ಮುಗೀತು ಲೋಟಸ್ ಟೆಂಪಲ್. ಖುಷಿ ಆಯಿತು, ಒಂಥರ ಚೆನ್ನಾಗಿತ್ತು. ತಿಂದಿದ್ದು ಹಸುವಾಗಿತ್ತು. ಸೊ ಬಂದ್ವಿ. ಚೋಲೆ ಭಟ್ರೆ ತೊಗೊಂಡಿದ್ದೀವಿ. ಇಲ್ಲಿದೆ ಸಿಗೋದಲ್ವ, ಇದನ್ನ ಬಿಟ್ಟರೆ ಏನೂ ಸಿಗೋಲ್ಲ. ಚೋಲೆ ಭಟ್ರೆ ತೊಗೊಂಡಿದ್ದೀವಿ. ಆ್ಯಂಡ್ ಇಲ್ಲಿಂದ ತಿರ್ಗಾ ಹೋಗಿ ನನ್ನ ಮೈಕ್ನ ತೊಗೊಂಡು ಸರೋಜಿನಿ ಮಾರ್ಕೆಟ್ಗೆ ಹೋಗ್ತೀವಿ. ಬನ್ನಿ ತಿನ್ನೋಣ. ನಾವೀಗ ಟಾಮ್ಗೆ ಹೋಗ್ತಾ ಇದ್ದೀವಿ, ಬಿಕಾಸ್ ನನ್ನ ಬೈಕ್ನ ಇಸ್ಕೊಂಬರೋಕ್ಕೆ. ಆ್ಯಂಡ್ ಅಲ್ಲಿನೇ ನಾವು ಕನೆಕ್ಟಿಂಗ್ ಸ್ಟಾಪ್ಸ್ನ ಕೊಟ್ಟಿದ್ದೀವಿ. ಒಂದು ಟಾಂಬಲ್ ಸ್ಟಾಪು, ಇನ್ನೊಂದು ಬಂದು ಸರೋಜಿನಿ ಮಾರ್ಕೆಟಲ್ಲಿ ಸ್ಟಾಪು. ಇದೇ ಆಟೋನೇ ಕಂಟಿನ್ಯೂ ಆಗುತ್ತೆ. ಮಿಡಲ್ ಸ್ಟಾಪ್ ತೊಗೊಂಡಿದ್ದೀವಿ ಅಷ್ಟೇ. ಆ್ಯಂಡ್ ನೋಡಿ ಟ್ರಾಫಿಕ್ ಚೆನ್ನಾಗಿದೆ. ಒಂಥರ ಎಷ್ಟು ನೋಡಿದ್ರೂ ಕಂಪ್ಲೀಟೇ ಆಗಲ್ಲ. ಇದು ಬರ್ತಾನೆ ಇರುತ್ತೆ, ಇನ್ನೂ ಜಾಗಗಳು ಇದ್ದೇ ಇರುತ್ತೆ, ಮುಗಿಯೋದೇ ಇಲ್ಲ. ನೀವು ಬನ್ನಿ. ನಾವು ಸರೋಜಿನಿ ಮಾರ್ಕೆಟಲ್ಲಿ ಇದ್ದೀವಿ. ಆ್ಯಂಡ್ ಇಲ್ಲಿ ಹೇಳಬೇಕಂದ್ರೆ ಎಲ್ಲ ಫುಲ್ ಅಫೋರ್ಡೆಬಲ್ ಗೈಸ್. ಈ ಜುಮ್ಕಾನ್ ನೋಡಿ, ಇದನ್ನ ಬೆಂಗಳೂರಲ್ಲಿ ತೊಗೊಳಕ್ಕೆ ಹೋದರೆ ಒಂದು ಜುಮ್ಕಾಗೆ 150, 100 ಎಲ್ಲ ಹೇಳ್ತಾರೆ. ಇಲ್ಲಿ ಸೆಟ್ ಆಫ್ 4ಗೆ 100 ಹೇಳ್ತಾ ಇದ್ದಾರೆ. ಅವರು ಈ ಆಂಟಿ ಹೇಳ್ತಾ ಇದ್ರು. ಆಂಟಿ ಹೇಳಿ. 100 4 ಇಯರಿಂಗ್ಸ್. 100 4 ಇಯರಿಂಗ್ಸ್. ಅವ್ರು ಹೇಳ್ತಾ ಇದ್ದಾರೆ ಬೆಂಗಳೂರಲ್ಲಿ 1 ಪೀಸ್ಗೆ 150 ಎಲ್ಲ ಇರುತ್ತೆ, ಇಲ್ಲಿ 100ಗೆ 4 ಪೀಸ್ ಕೊಡ್ತಾ ಇದ್ದೀನಿ, ತಗೊಳ್ಳಿ ಅಂತ ಹೇಳಿ. ನಿಜ ಚೆನ್ನಾಗಿದೆ. ನಂಗೆ ಇಲ್ಲಿ ಎಲ್ಲ ತಗೋಬೇಕು ಅನ್ನಿಸ್ತಿದೆ, ದುಡ್ಡಿಲ್ಲ ಅಷ್ಟೇ. ನೋಡಿ ಇಷ್ಟು ಇಯರಿಂಗ್ಸು. ಇದರಲ್ಲಿ 15 ಜೊತೆ ಇಯರಿಂಗ್ಸ್ ಇದೆ. ಆ್ಯಂಡ್ ಇವಳ ಕೈಯಲ್ಲಿ ಒಂದು ಚೈನ್ ಇದೆ ನೋಡಿ, ಚೈನ್. ಆ್ಯಂಡ್ ಈ ಚೈನು ಜೊತೆಗೆ ಇದಿಷ್ಟು ಬ್ರೇಸ್ಲೆಟ್ಸ್, ಇಷ್ಟನ್ನ ತಗೊಂಡಿದ್ದೀವಿ. ನಮ್ಮ ಹುಡುಗಿರು ಕಾಯ್ತಿರ್ತಾರೆ ಪಾಪ, ಅವ್ರಿಗೂ ಕೊಡಬೇಕಲ್ವಾ. ಸೊ ಇದು ಇಯರಿಂಗ್ಸ್, ಬ್ರೇಸ್ಲೆಟ್ ಆ್ಯಂಡ್ ಚೈನ್ ತುಂಬ ಅಫೋರ್ಡೆಬಲ್ ಇದೆ. ಯಾರಾದರೂ ಡೆಲ್ಲಿಗೆ ಬಂದರೆ ಸರೋಜಿನಿ ಮಾರ್ಕೆಟ್ ಮಸ್ಟ್ ವಿಸಿಟ್. ಸರೋಜಿನಿ ಮಾರ್ಕೆಟಿಂದ ಬಂದ್ವಿ. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಶಾಪ್ ಮಾಡಿದ್ದೀವಿ. ನಾವು ಬೆಳಗ್ಗೆ ಸರೋಜಿನಿ ಮಾರ್ಕೆಟ್ಗೆ ಬೇಗ ಹೋಗಬೇಕಿತ್ತು, ಬಟ್ ನಾವು ಹೋದಾಗಲೇ ಆಲ್ರೆಡಿ 3:30 ಏನೋ ಆಗಕ್ಕೆ ಬಂದಿತ್ತು ಅನಿಸುತ್ತೆ. ಯಾರ್ಯಾರೆಲ್ಲ ಡೆಲ್ಲಿಗೆ ಬರ್ತೀರಾ, ಸರೋಜಿನಿ ಮಾರ್ಕೆಟ್ ಇಸ್ ದಿ ಮಸ್ಟ್ ವಿಸಿಟ್, ಬಿಕಾಸ್ ತುಂಬ ಬಜೆಟ್ ಫ್ರೆಂಡ್ಲಿ ಇದೆ. ಸೀರಿಯಸ್ಲಿ ಬೆಂಗಳೂರಲ್ಲಿ 500 ಹೇಳೋದನ್ನ ಇಲ್ಲಿ 100ಗೆ ಕೊಡ್ತಾರೆ. ಸೀರಿಯಸ್ಲಿ ತುಂಬ ಅಫೋರ್ಡೆಬಲ್ ಇದು. ನಮಗಂತೂ ತುಂಬ ಇಷ್ಟ ಆಯಿತು. ದಿಸ್ ಈಸ್ ಆರ್ ಲಾಸ್ಟ್ ಡೇ ಇನ್ ಡೆಲ್ಲಿ. ತುಂಬ ಮಿಸ್ ಮಾಡ್ಕೊತೀವಿ ಡೆಲ್ಲಿನ. ಅಂದರೆ ಡಿಮೆರಿಟ್ಸ್ ಇದೆ, ಇಲ್ಲ ಅಂತಲ್ಲ.
ವಿ ಹ್ಯಾವ್ ಸೋ ಮಚ್ ಆಫ್ ಮೆಮೊರೀಸ್ ಹಿಯರ್. ಡೆಲ್ಲಿ ತುಂಬ ಚೆನ್ನಾಗಿದೆ ಸೀರಿಯಸ್ಲಿ. ನೋಡಿ ಈ ರೋಡ್ನ. ಆ್ಯಂಡ್ ಇವಾಗ ನಾವು ಡೈರೆಕ್ಟ್ ಏರ್ಪೋರ್ಟಿಗೆ ಹೋಗ್ತೀವಿ. ನನಗೆ ಅಲ್ಲಿ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾದರೆ ಮಾಡ್ತೀನಿ, ಇಲ್ಲ ಅಂತಂದರೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆಲ್ರೆಡಿ ಟೈಮ್ ಆಗಿ ಹೋಗಿದೆ ನಮಗೆ. ನಾವು ಬೇರೆ ಆಟೋ ಅಣ್ಣಂಗೆ ಜೋರಾಗಿ ಹೋಗಿ ಅಂತ ಹೇಳಿರೋದಕ್ಕೆ ಅಣ್ಣ ಫುಲ್ಲು ಜೋರಾಗಿ ಹೋಗ್ತಾ ಇದ್ದಾರೆ ನಮಗೋಸ್ಕರ. ಆ್ಯಂಡ್ ಇವ್ರಿಗೆ ನಾವು ರಿಟರ್ನ್ ಬುಕ್ ಮಾಡೋಕ್ಕೆ ಕೇಳಿದ್ವಿ ಏರ್ಪೋರ್ಟ್ಗೆ. ಅವ್ರು ಹೇಳಿದ್ರು ರಿಟರ್ನ್ ನಾನು ಏರ್ಪೋರ್ಟಿಗೆ ಬರೋಕ್ಕಾಗಲ್ಲ ಅಂತೇಳಿ. ತಿರ್ಗಾ ನಾವು ನಮ್ಮ ರೂಮ್ಗೆ ಹೋಗಿ ತಿರ್ಗಾ ಕ್ಯಾಬ್ ಬುಕ್ ಮಾಡಬೇಕಾಗುತ್ತೆ. ಆ್ಯಂಡ್ ದಟ್ಸ್ ಇಟ್. ವಿ ಮಿಸ್ ಯು ಡೆಲ್ಲಿ, ವಿ ಮಿಸ್ ಯು. ಡಿಮೆರಿಟ್ಸ್ ಇದ್ರೂ ಪರವಾಗಿಲ್ಲ, ವಿ ಲೈಕ್ ಇಟ್. ತುಂಬ ಇಷ್ಟ ಆಯಿತು ಡೆಲ್ಲಿ. ಐ ಶುಡ್ ಯು ವಾಂಟ್ ಟು ಟೆಲ್ ಏನು ಅಷ್ಟೇ ಗೈಸ್, ಅವಳು ಏನು ಹೇಳೋದು ಬಂದೆ. ದಟ್ಸ್ ಇಟ್. That's it. Thank you so much for watching. See you in the next vlog. Bye. See you. Guys, finally our Delhi trip is ended here, and this is the Delhi airport. We are leaving the airport now. That's it. Say bye to Delhi. Bye bye. Bye. See you in the next vlog.